ಗಂಡ ಹೆಂಡತಿಯನ್ನ ಸಾಯಿಸಿರುವಂತಹ ಪ್ರಕರಣ ತುಂಬಾ ಸಂಚಲನವನ್ನ ಮೂಡಿಸಿದೆ. ಒಂದು ಆಕೆಗೆ ಹುಷಾರಿಲ್ಲ, ಹೆಲ್ತ್ ರೀಸನ್ಗೆ ಕೊಲೆ ಮಾಡಿದ್ರು ಅಂತ. ಏನ್ ಇದಾಗುತ್ತೆ? ಯಾಕಂದ್ರೆ ಮದುವೆ ಆಗಿ ಜಾಸ್ತಿ ಟೈಮು ಆಗಿಲ್ಲ, 11 ತಿಂಗಳೇನೋ ಆಯ್ತು. ಏನ್ ಹೇಳ್ತೀರಾ ಮೇಡಮ್ ಈ ಪ್ರಕರಣ ಬಗ್ಗೆ? ಇದು ಆ್ಯಕ್ಚುಲಿ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿ ಜನ ಎಲ್ಲ ನಂಬಿದ್ದಾರೆ. ಪ್ರಪಂಚ ಅದನ್ನು ನಂಬಿದೆ. ನಾವು ಡಾಕ್ಟರ್ ಹತ್ರ ಹೋದ್ರೆ ಸರಿ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದಾರೆ. ಅಂಥ ಒಂದು ಡಾಕ್ಟ್ರೇ ಹೀಗೆ ಮಾಡಿಬಿಟ್ರಲ್ಲ ಅಂಥೇಳಿ ಭಾಳಷ್ಟು ಜನ ನಮ್ಮನ್ನು ಕೇಳಿದ್ರು, ಹೇಗೆ ವೈದ್ಯರನ್ನು ನಂಬೋದು ಅಂತ. ನಾವು ಈ ಒಂದು ವಿಚಾರದ ಮೂಲಕ ಹೇಳೋದೇನೆಂದರೆ, ನಾವು ₹2 ಡಾಕ್ಟ್ರನ್ನು ನೋಡಿದ್ದೀವಿ, ₹5 ಡಾಕ್ಟ್ರನ್ನು ನೋಡಿದ್ದೀವಿ. ಅವರು ಎಷ್ಟೋ ಜೀವಗಳನ್ನು ಉಳಿಸಿದ್ದಾರೆ. ಯಾರೋ ಒಬ್ಬರು ಈ ಥರ ಮಾಡಿದ್ರು ಅಂದ ತಕ್ಷಣ ಇಡೀ ಸಮುದಾಯನ ದೂಷಿಸೋದು ತಪ್ಪಾಗುತ್ತೆ. ಅದಾದ ನಂತರ ಈ ಥರದ ಒಂದು ವ್ಯಕ್ತಿ ಯಾಕೆ ಮಾಡಿದ್ರು ಎಕ್ಸಾಕ್ಟ್ ರೀಸನ್ನು ಯಾರಿಗೂ ಗೊತ್ತಾಗೋಕ್ಕೆ ಸಾಧ್ಯನೇ ಇಲ್ಲ. ಅವರೇ ಹೇಳಬೇಕು ಯಾಕೆ ಇಂಥದ್ದು ಮಾಡಿದ್ರು ಅಂತ. ಆದರೆ ಪ್ರಾಬಬಲ್ ರೀಸನ್ಸ್ ಏನು ಅಂತ ಹೇಳಿದ್ರೆ, ಒಂದ್ಸತಿ ವ್ಯಕ್ತಿಗಳಿಗೆ ಏನು ಅನಿಸುತ್ತೆ ಅಂದರೆ, ಈ ಒಂದು ಸಮಸ್ಯೆಯಿಂದ ನನಗೆ ಪರಿಹಾರನೇ ಇಲ್ಲ ಅಂತ ಒಂದು ಆ ಕಾನ್ಸ್ಟೆಂಟ್ ಆಲೋಚನೆಗಳು ಪದೇ ಪದೇ ಬರ್ತಾ ಇರುತ್ತೆ. ಅವಾಗ ಏನು ಅನ್ಕೋತಾರೆ, ಇದು ಕಂಪ್ಲೀಟ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತಂದರೆ ನಾನು ಈ ಥರದ್ದು ಏನಾದರೂ ಒಂದು ನಿರ್ಧಾರ ತಗೊಳ್ಳೇಬೇಕು ಅನ್ನೋ ಒಂದು ಆಲೋಚನೆಗಳು ಅವ್ರು ಬಂದು ಈ ಥರದನ್ನು ಮಾಡಿರ್ತಾರೆ. ಇದೇನು ಸಡನ್ನಾಗಿ ಮಾಡೋದಂಥದ್ದು ಏನು ಅಲ್ವೇ ಇಲ್ಲ, ಸಾಕಷ್ಟು ಪ್ಲ್ಯಾನಿಂಗಿಂದನೇ ಮಾಡಿದ್ದಾರೆ. ತುಂಬ ಜನ ಆಲ್ಕೋಹಾಲಿಂದ ಇನ್ಫ್ಲುಯೆನ್ಸ್ ಆಗಿರುವಂಥದ್ದು, ಅದಾದ ನಂತರ ವೈಲೆನ್ಸು, ಸಾಕಷ್ಟು ಸೋಷಿಯಲ್ ಮೀಡಿಯಾ ವೈಲೆನ್ಸ್ಗೆ ಇನ್ಫ್ಲುಯೆನ್ಸ್ ಆಗಿರೋದು. ಆಲ್ರೆಡಿ ಹಿಸ್ಟ್ರಿ ಆಫ್ ASPD ಅಂತ ಕರಿತೀವಿ, ಅಂದರೆ ಆ್ಯಂಟಿ ಸೋಷಿಯಲ್ ಪರ್ಸನಾಲಿಟೀಸು. ಅಂದರೆ ಇವರ ಒಂದು ಪರ್ಸನಾಲಿಟಿಯಲ್ಲಿ ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿರ್ಬೋದು, ಆದರೆ ಈ ಆ್ಯಂಟಿ ಸೋಷಿಯಲ್ ಅಂದರೆ ಸಮಾಜದ ವಿರುದ್ಧವಾದಂಥ ವಿಚಾರಗಳು, ಸಾಕಷ್ಟು ಸುಳ್ಳು ಹೇಳುವಂಥದ್ದು ಇರ್ಬೋದು, ಇನ್ನೊಬ್ಬರ ನೋವಿಗೆ ಇವರು ಸ್ಪಂದಿಸದೇನೂ ಇರ್ಬೋದು, ಅಥವಾ ಗಲಾಟೆಗಳನ್ನು ಮಾಡುವಂಥದ್ದು, ಇನ್ನೊಬ್ರಿಗೆ ಹಿಂಸಾತ್ಮಕವಂಥ ವಿಚಾರಗಳನ್ನು ಮಾಡುವಂಥದ್ದು ಇವರಲ್ಲಿ ಇದ್ದೇ ಇರುತ್ತೆ. ಎಲ್ಲೋ ಒಂದು ಕಡೆ ಅಲ್ಲಿ ಆಚೆ ಈಚೆ ಕಾಣಿಸಿರುತ್ತೆ. ಅದು ಜನ ಬಿಡು ಅಂತ ಹೇಳಿ ಇಗ್ನೋರ್ ಮಾಡುವಂಥ ಸಾಧ್ಯತೆಯೂ ಇರುತ್ತೆ. ಈಗ ವ್ಯಕ್ತಿಗೆ ತನ್ನ ಹೆಂಡತಿಯಿಂದ ವಿಚ್ಛೇದನ ತಗೋಬೋದಾಗಿತ್ತು. ಏನಾದರೂ ಇದು ತುಂಬ ಸಮಸ್ಯೆ ಆಗ್ತಿದೆ, ನಾನು ಆ ರಿಲೇಷನ್ಶಿಪ್ಪಲ್ಲಿ ಸ್ಟಕ್ ಆಗಿಬಿಟ್ಟಿದ್ದೀನಿ ಅಂತ ಅನಿಸಿದ್ರೆ ಕಾನೂನಾತ್ಮಕವಾಗಿದ್ದಂಥ ಸೆಪ್ರೇಷನನ್ನು ಮಾಡ್ಕೋಬೋದಾಗಿತ್ತು. ಅದ್ರ ಬದಲು ಅವ್ರ ತಲೆ ಒಳಗಡೆ ಇನ್ನೇನೇನು ಬೇರೆ ಮೋಟಿವ್ಗಳಿರ್ತಾವೋ ಗೊತ್ತಿರಲ್ಲ. ಬೇರೆ ಏನಾದರೂ ಡಿವೋರ್ಸ್ ಮಾಡಿಬಿಟ್ರೆ ನನಗೆ ಸಿಗೋಂಥ ಕೆಲವೊಂದು ಫೆಸಿಲಿಟೀಸ್ ಸಿಗಲ್ವೇನೋ ಅನ್ನೋ ಥರದಲ್ಲೆಲ್ಲನೂ ಆಲೋಚನೆ ಮಾಡಿ ಕೆಲವೊಮ್ಮೆ ತೀರಾ ಈ ಥರದ ಒಂದು ಕೆಟ್ಟ ನಿರ್ಧಾರಗಳನ್ನು ತಗೊಳ್ಳೋಂಥ ಸಾಧ್ಯತೆ ಇರುತ್ತೆ. ನಿರ್ಧಾರ ಯಾವುದೇ ಸಂದರ್ಭದಲ್ಲಿ ತಗೊಂಡಿರಲಿ, ಮಾನಸಿಕವಾಗಿ ಡಿಸ್ಟರ್ಬ್ ಆಗಿರಲಿ, ಆಗಿಲ್ಲದೆ ಇರಲಿ, ಯಾವುದೇ ಆಗಿದ್ರೂ ತಪ್ಪು ಇದೊಂದು ಕ್ರೈಮು. ಈ ಥರದ ಒಂದು ಸಮಸ್ಯೆ ಏನು ಮಾಡಿದ್ದಾರೆ ಅದಕ್ಕೆ ಕಾನೂನಿನ ಪ್ರಕಾರ ಸರಿಯಾದ ಶಿಕ್ಷೆ ಆಗಲೇಬೇಕಾಗತ್ತೆ. ಆವಾಗ ಏನಾಗುತ್ತೆ, ಸಮಾಜದಲ್ಲಿ ಬೇರೆಯವ್ರಿಗೂ ಸಹ ಒಂದು ಮೆಸೇಜ್ ಹೋಗುತ್ತೆ, ಹೌದು ಈ ಥರ ಸಮಸ್ಯೆ ಆಗುತ್ತೋ, ಫೀಲಿಂಗ್ ಹೆಲ್ಪ್ಲೆಸ್ ಏನೋ ಅನ್ನೋ ಥರ ಫೀಲ್ ಬಂದ್ಬಿಟ್ಟಿದ ತಕ್ಷಣ ಎಲ್ಲರನ್ನ ಸಾಯಿಸೋಕ್ಕೆ ಆಗೋದಿಲ್ಲ ಅನ್ನೋ ಒಂದು ಸರಿಯಾದ ಒಂದು ವಿಚಾರ ಅವ್ರಿಗೆ ಮೆಸೇಜ್ ಹೋಗಲೇಬೇಕು. ಅದಾದ ನಂತರ ಯೋಚನೆ ಮಾಡೋದಾಗಿತ್ತು ಅವರು, ಇನ್ನು ಫ್ರೆಶ್ ಆಗಿ ಇನ್ನು ಮದುವೆ ಆಗಿದೆ, ಬೇರೆ ಬೇರೆ ಕಾರಣಗಳು, ಅವ್ರು ಏನು ಅನ್ಕೊತಾರೆ, ಓಹೋ ಈ ಥರ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಈ ಥರ ಹಿಂಸೆ ಕೊಡ್ತಿರ್ಬೋದು, ಅಥವಾ ಅವರ ರಿಲೇಷನ್ಶಿಪ್ ಹೇಗಿದೆ ಅಂತ ನಮಗೆ ಗೊತ್ತೇ ಇಲ್ಲ. ಅಲ್ಲಿದ್ದಾಗ ಹೆಲ್ಪ್ಲೆಸ್ನೆಸ್ಸು ಇನ್ನೂ ಜಾಸ್ತಿ ಆಗಿವೋ, ಇಲ್ಲ ನಿಂದ ಹೊರಗಡೆ ಬರೋಕ್ಕೆ ಆಗಲ್ವೇನೋ, ಅಂದರೆ ಬೇಡದ ವಿಚಾರಗಳು ಅವರು ಬೇಡದ ರೀತಿಯಲ್ಲಿ ಆಲೋಚನೆ ಮಾಡಿರೋದ್ರಿಂದ ಈ ಥರದ ಒಂದು ನಿರ್ಧಾರವನ್ನು ತೊಗೊಂಡಿರ್ಬೋದು. ಸಾಕಷ್ಟು R&D ರಿಸರ್ಚನ್ನು ಮಾಡಿರ್ತಾರೆ, ಯಾವ ಥರ ಕೊಲೆ ಮಾಡ್ಬೋದು, ಅಥವಾ ಏನು ಯಾವ ಥರ ಮಾಡಿದ್ರೆ ಏನು ಅನಿಸ್ಬೋದು ಅಂತ. ಅವ್ರು ಸ್ವಲ್ಪ ಟೆಕ್ನಿಕಲಿ ಕ್ವಾಲಿಫೈಡ್ ಆಗಿರೋ ವ್ಯಕ್ತಿ ಆಗಿರೋದ್ರಿಂದ ಅವರ ಒಂದು ವಿಚಾರವನ್ನು ಅದಕ್ಕೆ ಯೂಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ಈ ಥರ ಅಂದರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಈ ಥರ ಸೈಕಿಕ್ ವರ್ಗ. ಈ ಹಿಂದೆ ಕೂಡ ನೋಡಿದ್ವಿ ನಾವು, ಪತಿಯನ್ನ ಕೊಡುವಂಥ ಎಷ್ಟೊಂದು ಅಂದರೆ ಸಂಬಂಧಗಳಲ್ಲಿ ಬಿರುಕು ಈ ರೇಂಜ್ಗೆ ಏನಕ್ಕಾಗುತ್ತೆ, ಕೊಲೆ ಮಾಡುವ ಮಟ್ಟಕ್ಕೆ ಹೋಗುತ್ತೆ. ಮುಂಚಿನ ಕಾಲದಲ್ಲಿನೂ ಈ ಥರದ ವಿಚಾರಗಳು ನಡೀತಿತ್ತು, ಆದರೆ ನಮ್ಮ ಮೀಡಿಯಾ ಇಷ್ಟೊಂದು ಸ್ಟ್ರಾಂಗ್ ಇಲ್ಲದೆ ಇರೋದ ಕಾರಣಕ್ಕೆ ವಿಚಾರಗಳು ಕೆಲವೊಂದು ಬೆಳಕಿಗೆ ಬರ್ತಿರ್ಲಿಲ್ಲ. ಈಗ ಎಲ್ಲವೂ ಬೆಳಕಿಗೆ ಬರ್ತಿದೆ. ಅದಾದ ನಂತರ ರಿಲೇಷನ್ಶಿಪ್ಸ್ ವಿಚಾರಕ್ಕೆ ಬಂದಾಗ ತುಂಬ ಸೂಕ್ಷ್ಮವಾಗಿಬಿಟ್ಟಿದೆ. ಸುಮ್ಮನೆ ಈಗ ನಾನೆಲ್ಲೋ ಒಂದು ಓದಿದಂಥ ಒಂದು ನೆನಪು, ಒಂದು ಅಜ್ಜಿಯನ್ನು ಕೇಳಿದ್ರಂತ ಯಾರೋ, ನೀ ಇಷ್ಟು ವರ್ಷ ಆದರೂ ನೀನು ತಾತನ ಜೊತೆ ಹೆಂಗಿದ್ಯಾ ಅಂತ. ಸೊ ಅಜ್ಜಿ ಹೇಳಿದ್ದು, ವಿ ಆರ್ ಆಲ್ವೇಸ್ ಲುಕಿಂಗ್ ಟು ಮೇಕಪ್ ಅಂತ. ಅಂದರೆ ಎಲ್ಲವನ್ನೂ ಬಿಟ್ಟು ಹೊಡೋಗೋಂಥದ್ದಲ್ಲ, ಒಂದು ರಿಲೇಷನ್ಶಿಪ್ಪನ್ನು ನಿಭಾಯಿಸಬೇಕು ಅನ್ನೋದನ್ನು ಆ ಕಾಲದಲ್ಲೂ ಚೆನ್ನಾಗಿ ಮನದಟ್ಟು ಮಾಡಿದಂಥ ಒಂದು ಸಂದರ್ಭದಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ರು. ಇವಾಗ ಹೇಗೆ ಅಂದರೆ, ಇಟ್ ಡಸಂಟ್ ಹ್ಯಾಪನ್, ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಡೋಣ, ಅಥವಾ ಏನೋ ಒಂದು ಬೇರೆ ಏನಾದರೂ ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ಬಿಡೋಣ ಅನ್ನೋ ಥರದಲ್ಲಿ ಆಗ್ತಾ ಇದೆ.
ಪೇಷನ್ಸ್ ಇಲ್ಲ ಜನರ ಲೈಫ್ ಸ್ಟೈಲಲ್ಲಿ ಸಾಕಷ್ಟು ಚೇಂಜಸ್ ಬಂದಿರೋದ್ರಿಂದ ಈಗೋಯಿಸ್ಟಿಕ್ ಬಿಹೇವಿಯರ್ಸ್ ತುಂಬ ಜಾಸ್ತಿ ಇದೆ. ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿ ಇಬ್ಬರು ಸಮಾನರಾಗಿ ದುಡಿತಾ ಇರೋದ್ರಿಂದ, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರೋದ್ರಿಂದ ನಾನು ಯಾಕೆ ಇದನ್ನು ಟಾರ್ಚರ್ನ ತಡ್ಕೋಬೇಕು ಅನ್ನೋ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡ್ತಿರೋದ್ರಿಂದ ಸೆಪ್ರೇಷನ್ಗೋಸ್ಕರ ಹೋಗ್ತಿರ್ತಾರೆ. ಇನ್ನು ಕೆಲವರು ಹೆಂಗೆ ಅಂದರೆ ಕೆಲವೊಂದು ವ್ಯಕ್ತಿಗಳು ನನಗೆ ಸಿಗಲಿಲ್ಲ ಇವಳು ಅಂದರೆ ಇನ್ನೊಬ್ರಿಗೂ ಸಿಗಬಾರ್ದು, ನನ್ನ ಕೈಗೆ ಇವ್ನು ಬಂದಿಲ್ಲ ಅಂದರೆ ಇನ್ನೊಬ್ರಿಗೂ ಬರಬಾರ್ದು, ಆ ಥರದ ಬೇಡದ ಆಲೋಚನೆಗಳೆಲ್ಲ ಜಾಸ್ತಿ ಆಗ್ತಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತಾರೆ. ಬಟ್ ಮೇಡಮ್, ಈಗ ಈ ಪ್ರಕರಣದಲ್ಲಿ ನೋಡಿದ್ರೆ ವೆಲ್ ಎಜುಕೇಟೆಡ್ ಡಾಕ್ಟರ್, ಅವರು ಜೀವ ಉಳಿಸುವ ಡಾಕ್ಟರ್, ಸೊ ಹೈ ಪ್ರೊಫೈಲ್ ಕೇಸ್, ಇಬ್ರಿಗೂ ದುಡ್ಡಿಗೆ ಏನು ಕಡಿಮೆ ಇರಲಿಲ್ಲ, ಕೊರತೆ ಇರಲಿಲ್ಲ. ಬಟ್ ಆದರೂ ಕೂಡ ಕೊಲೆ ಮಾಡುವ ಮಟ್ಟಕ್ಕೆ ಹೇಗೆ ಹೋಯ್ತು, ಹೇಗಾಗಿರ್ಬೋದು ಅವ್ರ ಮನಸ್ಥಿತಿಗಳು ಅಂತ ಇವರ ಒಂದು ಬ್ಯಾಕ್ಗ್ರೌಂಡ್ಸ್ ನೋಡ್ತಾ ಇದ್ರೆ ಒಂದು ವಿಚಾರ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಮಾನಸಿಕ ಸಮಸ್ಯೆಗಳು ಯಾವುದೇ ವ್ಯಕ್ತಿಗೆ ಬರಬಹುದು. ಅವ್ರು ತುಂಬ ಓದಿದ್ರು ಬರ್ಬೋದು, ತುಂಬ ಓದದೇ ಇದ್ರೂ ಬರ್ಬೋದು, ಸಾಹುಕಾರರಿಗೂ ಬರ್ಬೋದು, ಬಡವ್ರಿಗೂ ಬರ್ಬೋದು, ವಿದ್ಯಾವಂತರಿಗೂ ಅವಿದ್ಯಾವಂತರಿಗೂ ಬರ್ಬೋದು. ಇಲ್ಲಿ ಬೇಕಾಗಿರೋದು ವಿವೇಚನೆ, ವಿದ್ಯೆ ಅಲ್ಲ. ವಿವೇಚನೆ ಮಾಡುವಂಥ ಶಕ್ತಿ ಇರೋರು ಯಾರು ಈ ಥರದ ದುಡುಕಿ ನಿರ್ಧಾರಗಳನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇಲ್ಲಿ ಸಿಕ್ಕಾಬಿಟ್ಟೆ ವಿದ್ಯೆ ಓದಿದ್ರೂ ಸಹ ಸರಿಯ ತಪ್ಪುಗಳ ಆಲೋಚನೆಗಳು ಬರದೇ ಇರೋ ಕಾರಣಕ್ಕೆ ಇಂಥ ಒಂದು ತಪ್ಪು ನಿರ್ಧಾರಗಳು ಮನುಷ್ಯ ತಗೊಳ್ಳೋಂಥ ಸಾಧ್ಯತೆ ಇರುತ್ತೆ. ಸೊ ಈಗ ಅವರ ಫ್ಯಾಮಿಲಿಯವರು, ಅದರಲ್ಲೂ ಸಹೋದರಿನೇ ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ, ಅಂದರೆ ಬೇರೆ ಅಫೇರ್ ಇತ್ತು ಅವರಿಗೆ, ಸೊ ಆ ಕಾರಣಕ್ಕೆ ಹೆಂಡತಿಯನ್ನು ಕೊಂದ್ರು ಅಂತ. ಸೊ ಅದು ಪಾಸಿಬಲ್ ನಾರ್ಮಲಿ ಆಗುತ್ತಾ ಬೇರೆ ಅಫೇರ್ ಇದ್ದಾಗ? ಈಗ ವ್ಯಕ್ತಿಗಳಿಗೆ ಒಂದು ರಿಲೇಷನ್ಶಿಪ್ಪಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಂದರೆ, ಇಫ್ ಯು ಆರ್ ಮ್ಯಾರಿಡ್, ಮದುವೆ ಆಗಿರೋ ರಿಲೇಷನ್ಶಿಪ್ಪಲ್ಲಿ ಇದ್ದು ಆ ಮದುವೆನ ನಿಭಾಯಿಸೋಕ್ಕೆ ಆಗ್ತಿಲ್ಲ, ಅದರಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಟಾಕ್ಸಿಸಿಟಿ ತುಂಬ ಜಾಸ್ತಿ, ಪ್ರಶ್ನೆ ಮಾಡೋದು ತುಂಬ ಜಾಸ್ತಿ, ಅಥವಾ ಸ್ವೇಚ್ಛಾಚಾರದ ಹೆಸರಲ್ಲಿ ಅವರು ಎಲ್ಲಿ ಬೇಕೋ ಅವ್ರಲ್ಲಿ ತಿರುಗಾಡ್ಬೋದು, ಯಾರೂ ನಮ್ಮನ್ನೇನು ಕೇಳಂಗಿಲ್ಲ, ಈ ಥರದ ಆಲೋಚನೆಗಳನ್ನು ಜನ ಜಾಸ್ತಿ ಬೆಳೆಸ್ಕೊಳ್ತಾ ಇರೋದ್ರಿಂದ ಅಫೇರ್ಗಳೆಲ್ಲ ಜಾಸ್ತಿ ಇದೆ. ಸೊ ಈಗ ಅಫೇರ್ ಇದ್ಬಿಟ್ಟಿದ ತಕ್ಷಣ ಇನ್ನೊಂದು ಜೀವವನ್ನು ಕೊಳ್ಳೋದು ಯಾವುದೇ ಥರವಾದಂಥ ಅರ್ಥವಾದಂಥ ವಿಚಾರ, ಸರಿಯಾಗಿರೋಂಥ ವಿಚಾರ ಅಲ್ವೇ ಅಲ್ಲ. ಈಗ ವ್ಯಕ್ತಿಗೆ ಇನ್ನೊಬ್ರು ಇಷ್ಟ ಆಗಿದ್ದರೆ ಇವ್ರನ್ನ ಬಿಟ್ಬಿಡೋದಾಗಿತ್ತು, ಡಿವೋರ್ಸ್ ಕೊಟ್ಬಿಟ್ಟಿದ್ರೆ ಇವ್ರ ಪಾಡಿಗೆ ಇವ್ರು ಇರ್ತಿದ್ರು, ಅವ್ರ ಪಾಡಿಗೆ ಅವ್ರು ಆರಾಮಾಗಿ ಅವ್ರು ಯಾರ ಜೊತೆ ಬೇಕಾದ್ರೂ ಇರ್ಬೋದಾಗಿತ್ತು. ಸೊ ತಮ್ಮ ಒಂದು ಬೇಡದ ಆಲೋಚನೆಗಳಾಗಲಿ, ತಮ್ಮ ಒಂದು ಬದುಕಿನ ಬೇರೆ ನಿರ್ಧಾರಗಳು ಯಾವುದೇ ಥರ ಇದ್ರೂ ತಮ್ಮ ಆಸೆ ಆಕಾಂಕ್ಷೆಗಳು ಬೇರೆ ಇಟ್ಕೊಂಡಿದ್ದಾರೆ ಅಂದ ತಕ್ಷಣ ನಾವು ವ್ಯಕ್ತಿಗಳನ್ನು ಸಾಯಿಸ್ಬಿಡೋಕ್ಕೆ ಸಾಧ್ಯ ಇಲ್ಲ. ಅವರಿದ್ದರೆ ನನಗೆ ಪ್ರಾಬ್ಲಮ್ ಆಗಿಬಿಡುತ್ತೆ, ಅವ್ರಿದ್ರೇ ನನಗೆ ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ನಾವು ಮನುಷ್ಯನನ್ನು ಸಾಯಿಸೋದು ಯಾವುದೇ ಥರವಾದಂಥ ಸರಿಯಾದ ವಿಚಾರ ಅಲ್ಲವೇ ಅಲ್ಲ. ಈಗ ಯಾರ ಮೇಲಾರ ಇಷ್ಟ ಆಗಲಿ, ನಾವು ಅದನ್ನು ನಾವು ಕೇಳೋಕ್ಕಾಗಲ್ಲ, ಅದು ವೈಯಕ್ತಿಕವಾದಂಥ ವಿಚಾರ. ಆದರೆ ಯಾವುದೇ ವ್ಯಕ್ತಿ ತನಗೆ ಒಂದು ಸಂಬಂಧದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅದರಿಂದ ಬಿಡಿಸ್ಕೊಂಬರೋಕ್ಕೆ ಸಾಕಷ್ಟು ಬೇರೆ ಬೇರೆ ಆದಂಥ ಆಪರ್ಚುನಿಟೀಸ್ಗಳಿರ್ತವೆ. ಅದು ಕಾನೂನಾತ್ಮಕವಂತನೂ ಯೂಸ್ ಮಾಡ್ಬೋದು. ಅವ್ರಿಗೆ ಡೈವರ್ಸ್ ಕೊಟ್ಬಿಟ್ಟು ಬಿಟ್ಟಿದ್ದರೆ ಅವ್ರ ಪಾಡಿಗೆ ಈ ಒಂದು ಏನು ಬರೀ 29 ವರ್ಷದ ಇವರೊಂದು ವೈದ್ಯರು, ಅಷ್ಟೆಲ್ಲ ಓದಿರೋರು, ಅವ್ರ ಪಾಡಿಗೆ ಅವ್ರು ಇಟ್ಕೊತಿದ್ರು, ಇವ್ರ ಪಾಡಿಗೆ ಇವ್ರು ಇರ್ತಿದ್ರು. ತಪ್ಪುಗಳನ್ನು ಮಾಡಿದ ತಕ್ಷಣ ಯಾರಿಗೂ ಗೊತ್ತೇ ಆಗಲ್ಲ, ನಾನು ಸರಿಯಾಗಿ ಮಾಡಬಹುದು, ತುಂಬ R&D ಮಾಡ್ಬೋದು ಅಂತ ಅನ್ಕೊಳ್ಳೋದ್ರಿಂದ ಸಾಧ್ಯನೇ ಇಲ್ಲ. ಸಿಕ್ಕಾಕೊಳ್ಳೋದಂತೂ ಗ್ಯಾರಂಟಿ. ಒಂದು ಸತಿ ತಪ್ಪು ಮಾಡಿದ್ಮೇಲೆ ಸಿಕ್ಕಾಕೊಳ್ಳೋದಂತೂ ಗ್ಯಾರಂಟಿ. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅಂತ ಏನು ಹೇಳ್ತಾರೆ. ನಾವೇನೋ ತುಂಬ ತೀರ್ಘವಾದಂಥ ಆಲೋಚನೆಗಳನ್ನು ಮಾಡಿ ನಾನು ಅದನ್ನು ಸೇವ್ ಆಗ್ಬೋದು ಅಂತ ಅಂದ್ಕೊಳ್ಳೋದು ಬೇಡ. ಈ ಒಂದು ಎಕ್ಸಾಂಪಲೇ ಜನರಿಗೆ ಒಂಥರ ಮೆಸೇಜ್ ಆಗಲಿ, ತಪ್ಪುಗಳನ್ನು ಮಾಡೋಕ್ಕೆ ಹೋಗಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ವ್ಯಕ್ತಿಗತವಾಗಿ ನಿಮಗೆ ಸಮಸ್ಯೆ ಇದ್ದರೆ ಬೇರೆಯವ್ರ ಜೊತೆ ಅವರನ್ನು ಬಿಟ್ಬಿಡಿ, ಅವ್ರ ಪಾಡಿಗೆ ಅವ್ರು ನೆಮ್ಮದಿಯಿಂದ ಇಡೋಕ್ಕೆ ಬಿಟ್ಬಿಡಿ. ಅವ್ರಿಗೆ ಹಿಂಸೆ ಕೊಟ್ಕೊಂಡು ಅಥವಾ ಅವ್ರಿಗೆ ತೊಂದರೆ ಮಾಡೋದ್ರಿಂದ ನಾವು ಯಾವತ್ತೂ ಖುಷಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಮೇಡಮ್, ಈಗ ನೀವು ಕೌನ್ಸಿಲಿಂಗ್ ಅನ್ನು ಮಾಡ್ತಾ ಇರ್ತಾರೆ, ಇತ್ತೀಚಿನ ದಿನಗಳಲ್ಲಿ ಆ ರೀತಿಯ ಮೆಂಟಾಲಿಟಿ, ಅಂದರೆ ಸಂಬಂಧಗಳಲ್ಲಿ ಬಿರುಕು, ಮರ್ಡರ್ ಮಾಡೋ ಲೆವೆಲ್ಗೆ ಅವರ ಯೋಚನೆಗಳು ಆ ಥರ ಜಾಸ್ತಿ ಟ್ರೆಂಡಿಂಗ್ ಯಾವ ರೀತಿ ಇದೆ? ಇತ್ತೀಚೆಗೆ ನೋಡೋ ಪೇಷಂಟ್ಸ್ಗಳಲ್ಲಿ ತುಂಬ ಜನಕ್ಕೆ ರಿಲೇಷನ್ಶಿಪ್ ಇಶ್ಯೂಸು ಇರುತ್ತೆ. ಕೆಲವ್ರಿಗೆ ರಿಲೇಷನ್ಶಿಪ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಒಂದು ರಿಲೇಷನ್ಶಿಪ್ ನಿಭಾಯಿಸೋದು ಅಂದರೆ ಹೇಗೆ, ಇಟ್ ಇಸ್ ಅ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಸ್ವಲ್ಪ ಸಮಾಧಾನವಾಗಿ ಡೀಲ್ ಮಾಡಬೇಕು, ಪೇಷನ್ಸ್ ಇರಬೇಕು, ಅವ್ರನ್ನ ಅರ್ಥೈಸ್ಕೋಬೇಕು ಅನ್ನೋದೆಲ್ಲ ಇರುತ್ತೆ. ಅದನ್ನು ಯಾರಿಗೂ ಟೈಮೇ ಇಲ್ಲ. ತುಂಬ ಫಾಸ್ಟ್ ಜಮಾನ. ನಾವಿಬ್ಬರು ಚೆನ್ನಾಗಿರಬೇಕು, ಅವ್ರನ್ನ ಅರ್ಥ ಮಾಡ್ಕೊಬಿಡಬೇಕು, ನನಗೆ ಸ್ಪೇಸ್ ಕೊಡಬೇಕು, ನನ್ನ ಬಗ್ಗೆ ಎಲ್ಲ ತಿಳ್ಕೊಂಬಿಡ್ಬೇಕು, ಬರೀ ಈ ಥರದ ಆಲೋಚನೆಯನ್ನೇ ಮಾಡೋಂಥದ್ದೇ ಇದ್ದಾಗ ಒಂದು ರಿಲೇಷನ್ಶಿಪ್ ಅಂದರೆ ಹೇಗಿರಬೇಕು, ಇಟ್ಸ್ ಅ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಅವರ ಮನಸ್ಸಿನ ಭಾವನೆಗಳನ್ನು ನಾನು ಅರ್ಥ ಮಾಡ್ಕೋಬೇಕು, ನಾನು ಯಾವ ರೀತಿ ಅಡ್ಯಾಪ್ಟ್ ಮಾಡ್ಕೋಬೇಕು. ಇಲ್ಲಿ ಅಡ್ಯಾಪ್ಟಿವಿಟಿನೇ ಯಾರಿಗೂ ಬೇಕಾಗೇ ಇಲ್ಲ. ನಾನು ಹೆಂಗಿದ್ದೀನಿ ಹಾಗೆ ಇರಬೇಕು ಅನ್ನೋ ಥರದಲ್ಲಿ ಎಲ್ಲ ಇಂಡಿಪೆಂಡೆಂಟ್ ಆಲೋಚನೆಗಳಂತ ಇರೋಂಥ ವ್ಯಕ್ತಿಗಳಲ್ಲಿ ಅದು ಸಾಧ್ಯನೇ ಇಲ್ಲ. ಒಂದು ರಿಲೇಷನ್ಶಿಪ್ಪಲ್ಲಿ ಇರೋ ಇಬ್ಬರು ವ್ಯಕ್ತಿಗಳು ನಾನೇ ಸರಿ ಅಂತ ಅಂದ್ಕೊಳ್ತಾ ಏನೋ ದೇ ಡೋಂಟ್ ಗಿವ್ ಅಪ್ ಅಂತ ಹೇಳಿದಾಗ ಅವ್ರ ಜಗಳಗಳನ್ನು, ಸಮಸ್ಯೆಗಳು ಜಾಸ್ತಿ ಆಗ್ತವೆ.
ತುಂಬ ಜನಕ್ಕೆ ಡಾಕ್ಟ್ರೇ ನನಗೆ ಇವ್ರ ಜೊತೆ ಇರೋಕ್ಕೆ ಆಗಲ್ಲ, ಇವಳು ಸಖತ್ ಹಿಂಸೆ ಕೊಡ್ತಾಳೆ, ಡಾಕ್ಟ್ರೇ ನನಗೆ ಇವ್ರು ತುಂಬ ಹಿಂಸೆ ಕೊಡ್ತಿದ್ದಾರೆ, ನನಗೇನಾದರೂ ಒಂದು ಪರಿಹಾರ ಮಾಡಿಕೊಡಿ ಅಂತೇಳಿ ಬಹಳಷ್ಟು ಜನ ಕೇಳ್ತಾರೆ. ಆದರೆ ತುಂಬ ಸಮಾಧಾನವಾಗಿ ಆನ್ಸರ್ಸ್ ನಾವು ಕೊಟ್ಟಾಗ ಅವರು ಸಮಾಧಾನವಾಗಿ ವಿಚಾರವನ್ನು ಅರ್ಥ ಮಾಡಿಕೊಂಡು, ಇಲ್ಲ ಡಾಕ್ಟ್ರೇ ನಾವು ಟೈಮ್ ಕೊಟ್ಕೊತೀವಿ, ನಾವು ಇನ್ನೂ ಈ ರಿಲೇಷನ್ಶಿಪ್ಗೆ ಸಮಯ ಕೊಡ್ತೀವಿ ಅಂತ ಹೇಳಿರೋರು ಇದ್ದಾರೆ. ತೀರಾ ಅತಿರೇಕದವಾದಂಥ ಇದೊಂದು ಏನು ಡಿಸಿಷನ್ ಏನು ಮಾಡಿದ್ದಾರೆ, ಎಲ್ರಿಗೂ ಈ ಥರದ ಒಂದು ಡಿಸಿಷನ್ನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ತುಂಬ ಮೆಂಟಲಿ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆದಂಥ ವ್ಯಕ್ತಿ ಅವ್ರು ಈ ಥರದ ಆಲೋಚನೆಗಳು ಬಂದಾಗ, ವ್ಯತಿರಿಕ್ತ ಭಾವನೆಗಳು ಜಾಸ್ತಿ ಆದಾಗ, ಹೆಲ್ಪ್ಲೆಸ್ನೆಸ್ ಜಾಸ್ತಿ ಆಗ ಈ ಥರದ ಒಂದು ಡಿಸಿಷನನ್ನು ತೊಗೊಳಕ್ಕೆ ಸಾಧ್ಯ. ಬಿಟ್ಟರೆ ಬೇರೆಯವರೆಲ್ಲರೂ ಇಲ್ಲ ನಾವು ಟೈಮ್ ಕೊಡೋಕ್ಕೆ ರೆಡಿ ಇದ್ದೀವಿ, ಇಲ್ಲ ನೋಡೋಣ ನಮ್ಮ ಸಮಸ್ಯೆ ಇಲ್ಲಿಗೆ ನಿಲ್ಲಿಸೋಣ, ಮುಂದುವರ್ಸ್ಕೊಂಡು ಹೋಗೋಣ ಅಂತಲೂ ಬಂದಿರೋರು ಸಾಕಷ್ಟು ಜನ ಇದ್ದಾರೆ. ಹೊಸದಾಗಿ ಮದುವೆ ಆಗಿರ್ಬೋದು, ಇನ್ನು ಕೆಲವರು 10 ವರ್ಷ ಆಗಿರುತ್ತೆ ಮದುವೆ ಆಗಿ, ಇನ್ನು ಕೆಲವು ವಯಸ್ಸಾಗಿರೋ ಪೇರೆಂಟ್ಸು, ಓಲ್ಡ್ ಏಜಲ್ಲಿ ಬಂದಿರೋಂಥ ಹಸ್ಬೆಂಡು ವೈಫು ಇದ್ದಾರೆ. ಸೊ ಎಲ್ಲರ ಒಂದು ಜೀವನದಲ್ಲಿ ರೆಗ್ಯುಲರ್ ಲೈಫ್ ಸ್ಟೈಲ್ ನಡಿಬೇಕಾದಾಗ ಎಡುವುದು ಸಹಜ. ಅದನ್ನು ನಾವು ಸರಿ ಮಾಡ್ಕೋಬೇಕು ಅಂತ ಬರೋರು ಸಾಕಷ್ಟು ಜನ ಇದ್ದಾರೆ. ಬೇಡವೇ ಬೇಡ, ಏನಾದರೂ ಮಾಡಿ ಫೈನಲ್ ಡೆಸಿಷನ್ ಕೊಟ್ಟುಬಿಡಿ ಅಂತ ಬರೋರು ಇರ್ತಾರೆ. ಇನ್ನು ಕೆಲವರು ಇವ್ರ ಅಂಪಡ ನಾವು ಇದ್ದು ಬಿಡ್ತೀವಿ ಅಂತಲೂ ಇರೋರು ಇರ್ತಾರೆ. ಅದಾದ ನಂತರ ಈ ಥರದ ಒಂದು ಅತಿರೇಕದ ಒಂದು ಡೆಸಿಷನ್ ತಗೊಳ್ಳೋರ ಸಂಖ್ಯೆ ಕಡಿಮೆ. ಆದರೂ ಅದು ಒಬ್ಬರು ಇಬ್ಬರು ಇದ್ರೂ ಸಹ ಇದು ಅಕ್ಸೆಪ್ಟಬಲ್ ವಿಚಾರ ಅಲ್ವೇ ಅಲ್ಲ. ಸೊ ಏನು ಹೇಳ್ತೀರಾ ಮೇಡಮ್, ಏನು ಸಜೆಷನ್ ಕೊಡ್ತೀರಾ ಈ ರೀತಿ ಕೆಲವೊಬ್ಬರಿಗೆ ಥಾಟ್ಗಳು ಬಂದಾಗ? ಸೊ ಯಾವ ರೀತಿ ಕೌನ್ಸಿಲಿಂಗ್ ಬರಬೇಕು ಆ ರೀತಿ? ನಿಮ್ಮ ರಿಲೇಷನ್ಶಿಪ್ಗಳು ಇತ್ತೀಚಿನ ದಿನಗಳಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ಸು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಜೊತೆಗಿದ್ದು ನೋಡ್ತೀವಿ ಅಂತ ಅಂದ್ಕೊಂಡು ನೋಡ್ಕೋತೀವಿ. ನಾವು 6 ಮಂತ್ಸ್ ಇರ್ತೀವಿ, 2 ಇಯರ್ಸ್ ಇರ್ತೀವಿ, ಆಮೇಲೆ ನೋಡ್ತೀವಿ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಅಂತ ಹೇಳಿರೋರೆಲ್ಲ ಇದ್ದಾರೆ. ಆದರೆ ಯಾವುದೇ ಥರವಾದಂಥ ರಿಲೇಷನ್ಶಿಪ್ಪಲ್ಲಿ ನೀವು ಗಂಡ ಹೆಂಡತಿ ಆಗಿರ್ಬೋದು, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇರ್ಬೋದು, ಯಾವುದೇ ಥರವಾದಂಥ ರಿಲೇಷನ್ಶಿಪ್ಪನ್ನು ಸರಿಯಾಗಿ ನಿಭಾಯಿಸ್ತೀವಿ ಅನ್ನೋದು ಫಸ್ಟು ನಮಗೆ ನಾವು ಹೇಳ್ಕೋಬೇಕು. ಅದ್ರ ಬಿಟ್ಟು ನಾವು ಸರಿ ಹೋಗ್ಲಿಲ್ವಾ ಹೊಟ್ಟೋಗ್ಬಿಡೋಣ ಅಂತ ಅಂದ್ಕೊಳ್ಳೋದ್ರ ಬದಲು ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಕೆಲವರು ಯಾವತ್ತೋ 4 ಚೆನ್ನಾಗಿ ಮಾತನಾಡಿದ ತಕ್ಷಣವೇ ನಾವು ರಿಲೇಷನ್ಶಿಪ್ಪಲ್ಲಿದ್ದೀವಿ ಅಂತ ಅಂದ್ಕೊಳ್ಳೋದು ಬೇಡ. ಆ ವ್ಯಕ್ತಿಗಳನ್ನು ಅರ್ಥ ಮಾಡಿಕೊಂಡು ಒಂದು ರಿಲೇಷನ್ಶಿಪ್ಗೂ ಬೇಕಾಗಿರೋಷ್ಟು ಸರಿಯಾದ ಸಮಯವನ್ನು ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸತಿ ಏನಾಗ್ಬಿಟ್ಟಿದೆ, ಯಾರೋ 4 ಚೆನ್ನಾಗಿ ಮಾತಾಡಿದ್ರು, ಅವ್ರು ಮಾತಾಡಿದ್ದು ನನಗಿಷ್ಟ ಆಯಿತು, ನನಗೂ ಅವ್ರಿಗೆ ಇಷ್ಟ ಆಯಿತು, ಆಯಿತು ನಾವು 5 ದಿನ ಮಾತಾಡಿದ್ವಿ, 6ನೇ ದಿನಕ್ಕೆ ನಾವು ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ ಅಂತ ಶುರು ಮಾಡಿಬಿಟ್ವಿ ಅಂತ. ಆಮೇಲೆ ಈಗ ಒಂದು ತಿಂಗಳಲ್ಲಿ ರಿಯಲೈಸ್ ಆಗಿದೆ ನಮ್ಮಿಬ್ಬರಿಗೂ ಜೊತೆಗೆ ಇರೋಕ್ಕಾಗಲ್ಲ, ಇಬ್ಬರು ಗಲಾಟೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಡೋಂಟ್ ಟೇಕ್ ಇನ್ಸ್ಟೆಂಟ್ ಡಿಸಿಷನ್ಸ್. ಸ್ವಲ್ಪ ಸಮಯವನ್ನು ಕೊಡಿ, ಇನ್ನೊಂದು ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯವನ್ನು ಕೊಡಿ. ರಿಲೇಷನ್ಶಿಪ್ಗೆ ಎಂಟ್ರಿ ಹಾಕೋ ಮುಂಚೆನೇ ಸಮಯವನ್ನು ಕೊಡಿ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಮೊದಲನೇದಾಗಿ ನಿಮಗೇನು ಬೇಕು, ನನಗೆ ಆ್ಯಸ್ ಅ ವ್ಯಕ್ತಿ ವೈಯಕ್ತಿಕವಾಗಿ ಏನು ಇಷ್ಟ, ಯಾವ ಥರದವ್ರು ನನಗೆ ಇಷ್ಟ ಆಗ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಅವೆಲ್ಲವೂ ಸುಲಭವಾಗಿ ಅರ್ಥವಾಗಲ್ಲ, ಸಮಯ ಕೊಡಬೇಕಾಗತ್ತೆ. ಸಮಯವನ್ನು ಕೊಟ್ಟು ಆಮೇಲೆ ನಿಧಾನಗತಿಯಲ್ಲಿ ನೀವು ರಿಲೇಷನ್ಶಿಪ್ಸ್ಗೆ ಇಳಿದಾಗ ಅದಕ್ಕೆ ಟೈಮ್ ಕೊಡಿ. ಟೈಮ್ ಕೊಡೋದು ಹೆಂಗೆ ಅಂದರೆ ಒಬ್ಬರಿಗೊಬ್ಬರಿಗೂ ಸಮಯವನ್ನು ಕೊಡೋದು ಇಂಪಾರ್ಟೆಂಟು. ಒಬ್ಬರೊಬ್ಬರ ಮಾತನ್ನು ಕೇಳಿಸ್ಕೊಳ್ಳೋದು ವೆರಿ ಇಂಪಾರ್ಟೆಂಟು. ಇತ್ತೀಚಿನ ದಿನಗಳಲ್ಲಿ ಮೊಬೈಲಲ್ಲಿ ನಾನು ಮೆಸೇಜ್ ಕಳಿಸಿದ್ರೆ ಇನ್ಸ್ಟೆಂಟಾಗಿ ರಿಯಾಕ್ಟ್ ಮಾಡ್ತೀಯಾ, ಅದೇ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡ್ತಿದ್ರೆ ಕೇಳಿಸ್ಕೊಳೋದೇ ಇಲ್ಲ. ಆ ಥರದ ಮಟ್ಟದಲ್ಲಿ ಟೆಕ್ನಾಲಜಿ ಒಳಗೆ ಕಳೆದು ಹೋಗೋದ್ರ ಬದಲು ಇಷ್ಟು ಸಮಯ ನನ್ನ ಫ್ಯಾಮಿಲಿ ಕೊಡ್ತೀನಿ, ಈ ಸಮಯ ನನ್ನ ರಿಲೇಷನ್ಶಿಪ್ ಕೊಡ್ತೀನಿ ಅಂತ ಹೇಳಿ ಸರಿಯಾಗಿ ಡೆವಲಪ್ ಮಾಡೋಕ್ಕೆ ಸಮಯ ಕೊಡೋದು ವೆರಿ ವೆರಿ ಇಂಪಾರ್ಟೆಂಟ್. ಟೈಮ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಅಂಡರ್ಸ್ಟ್ಯಾಂಡಿಂಗ್, ಎಮೋಷ್ನಲ್ ಕನೆಕ್ಟಿವಿಟಿ ಇವೆಲ್ಲವೂ ನಿಧಾನವಾಗಿ ಬೆಳೀತಾ ಹೋದಾಗ ರಿಲೇಷನ್ಶಿಪ್ಸು ಚೆನ್ನಾಗಾಗ್ತಾ ಹೋಗ್ತವೆ. ಸಮಯವನ್ನೇ ಕೊಡದೆ, ಈಗ ಅವ್ರು ಕೆಲಸ ಮುಗಿಸ್ಕೊಂಬಂದಿರ್ತಾರೆ, ಇವ್ರು ಕೆಲ್ಸಕ್ಕೆ ಹೋಗೋದ್ರಲ್ಲಿರ್ತಾರೆ, ಅರ್ಧ ಗಂಟೆಲಿ ಏನೋ ಅಲ್ಪ ಸ್ವಲ್ಪ ಮಾತಾಡಿರ್ತಾರೆ. ಆ ಥರದ ಸಮಯ ಅಲ್ಲ. ಕೂತು ಮಾತಾಡೋದು, ಕೂತು ತಿಂಡಿ ತಿನ್ನೋದು, ಅಥವಾ ಡಿನ್ನರ್ ಮಾಡೋದು, ಎಲ್ಲೋ ಒಂದು ಕಡೆ ಸಿನಿಮಾಗೆ ಹೋಗೋದು, ಅಥವಾ ಒಂದು ಟ್ರಿಪ್ಗೆ ಹೋಗೋದು, ಈ ರೀತಿ ವಿಚಾರಗಳಿಗೆ ಸಮಯ ಕೊಟ್ಟಾಗ ಒಬ್ಬೊಬ್ಬರೊಬ್ಬರ ಟೇಸ್ಟ್ಗಳು ಅರ್ಥವಾಗುತ್ತೆ. ಕೆಲವ್ರಿಗೆ ಎಷ್ಟೋ ಸತಿ ಬಂದು ಇಲ್ಲಿ ನಾವು ಕೇಳಿರ್ತೀವಿ, ನಿಮ್ಮ ಸ್ಪೌಸ್ದು ಫೇವ್ರೆಟ್ ಕಲರ್ ಯಾವುದು ಅಂದರೆ ಎಷ್ಟೋ ಗೊತ್ತೇ ಇರಲ್ಲ. ಅವರು ಏನೇನೋ ಹೇಳ್ತಿರ್ತಾರೆ, ಇವ್ರು ಇಲ್ಲ ನಂದಲ್ಲ ಅಂತ. ಇದನ್ನೆಲ್ಲ ಬೇಸಿಕ್ಕಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರ ವಿಚಾರಧಾರೆ ಬೇರೆ ಇರುತ್ತೆ. ಒಬ್ರಿಗೆ ಕಾಫಿ ಇಷ್ಟ ಆಗುತ್ತೆ, ಇನ್ನೊಬ್ರಿಗೆ ಟೀ ಇಷ್ಟ ಆಗುತ್ತೆ. ಆದರೆ ಒಟ್ಟಿಗೆ ನಾವು ಕೂತ್ಕೊಂಡು ಕಾಫಿ ಟೀಗಳನ್ನು ಜೊತೆಗೆ ಕೂತ್ಕೊಳ್ಳೋದು ಸಂಬಂಧ ಅಷ್ಟೇ. ಬಿಟ್ಟರೆ ನೀನು ಕಾಫಿ ಇಷ್ಟ, ನೀನು ನನ್ನ ಜೊತೆ ಕಾಫಿ ಕುಡಿಲೇಬೇಕು, ನನಗೆ ಟೀ ಇಷ್ಟ, ನೀನು ನನ್ನ ಜೊತೆ ಟೀ ಕುಡಿಬೇಕು ಅಂತ ಗಲಾಟೆ ಮಾಡೋದು ಸರಿಯಾದ ರಿಲೇಷನ್ಶಿಪ್ ಅಲ್ಲ. ನಿಮ್ಮ ಇಷ್ಟಗಳಿಗೆ ಸಮಯವನ್ನು ಕೊಟ್ಟುಕೊಂಡು ನಮ್ಮ ಜೊತೆಗೆ ಆಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗೋದು ಸರಿಯಾದ ರಿಲೇಷನ್ಶಿಪ್. ಕೊನೆ ಪ್ರಶ್ನೆ ಮೇಡಮ್, ಒಬ್ಬರ ಅನಾರೋಗ್ಯ, ದಂಪತಿಗಳಲ್ಲಿ ಒಬ್ಬರ ಅನಾರೋಗ್ಯ ಈ ಮಟ್ಟಿಗೆ ಜಿಗುಪ್ಸೆ ಅಂತ ಅರುತ್ತಾ ಅಂತ? ಯಾಕೆ ಒಂದು ಕೇರ್ ಮಾಡುವಷ್ಟು, ಆರೋಗ್ಯದ ಬಗ್ಗೆ ಕೇರ್ ಮಾಡುವಷ್ಟು ತಾಳ್ಮೆ ಇಲ್ವಾ?
ಈಗಿನ ದಿನಗಳಲ್ಲಿ ಪೇಷನ್ಸೇ ತುಂಬ ಕಡಿಮೆ ಆಗೋಗಿದೆ. ಅನಾರೋಗ್ಯ ಬಂದ ತಕ್ಷಣ ಎಕ್ಸಾಂಪಲ್ ಒಂದು ಹಸ್ಬೆಂಡ್ಗೋ ವೈಫ್ಗೋ ಡಯಾಬಿಟಿಸ್ ಬರ್ತಿದ್ದಂಗೆ ಅವ್ರು ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಲೈಫ್ ಸ್ಟೈಲ್ನ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಸಪೋರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮದುವೆ ಆಗಿ 7-8 ತಿಂಗಳಾಗಿದೆ, ಅಷ್ಟರಲ್ಲೇ ನಿನ್ನ ಜೊತೆ ಐ ಆಮ್ ಫೆಡ್ ಅಪ್ ಸ್ಟೇಯಿಂಗ್ ವಿತ್ ಯು ಅನ್ನೋ ಥರದಲ್ಲಾದರೆ ಅವರ ಫ್ಯಾಮಿಲಿಗೆ ಆ ರಿಲೇಷನ್ಶಿಪ್ಗೆ ಸಮಯವನ್ನೇ ಕೊಟ್ಟಿಲ್ಲ ಅಂತ. ಅವ್ರು ಎಕ್ಸಾಕ್ಟ್ಲಿ ಏನಾಗಿದೆ ಅನ್ನೋದನ್ನು ಅವರೇ ಹೇಳಲಿಕ್ಕೆ ಸಾಧ್ಯ. ಆದರೆ ಒಂದು ವ್ಯಕ್ತಿಗೆ ಹುಷಾರಿಲ್ಲ ಅಂದ ತಕ್ಷಣ ಅವ್ರನ್ನ ಬಿಟ್ಬಿಡೋಕ್ಕೆ ಸಾಧ್ಯ ಇಲ್ಲ. ಒಂದು ರಿಲೇಷನ್ಶಿಪ್ ಅಂದ್ರೇ ಯಾವುದೇ ಥರವಾದಂಥ ಸಮಸ್ಯೆಗಳು ನಾವು ನೋಡಿದ್ದೀವಿ. ಕ್ಯಾನ್ಸರ್ ಬಂದಿರೋ ವ್ಯಕ್ತಿಗಳ ಜೊತೆಗೆ ಸ್ಪೌಸ್ಗಳು ತುಂಬ ಚೆನ್ನಾಗಿ ನೋಡಿಕೊಂಡು ಅವ್ರು ಕ್ಯಾನ್ಸರಿಂದ ಹೊರಗಡೆ ಬಂದಾಗ ಅವರು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು, ಜೀವನದಲ್ಲಿ ಜೊತೆಗೆ ತಿರುಗಾಡೋದೆಲ್ಲವನ್ನು ನಾವು ನೋಡಿದ್ದೀವಿ. ಸೊ ಹಾಗಾಗಿ ಯಾವುದೋ ಥರ ಒಂದೊಂದು ಆರೋಗ್ಯವನ್ನು ನಾನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅದು ನೋಡೋರು ಇಬ್ಬರು ಡಾಕ್ಟರ್ಸೇ. ಸೊ ಹಾಗಾಗಿ ನಾವು ಮ್ಯಾನೇಜೇ ಮಾಡೋಕ್ಕಾಗಲಿಲ್ಲ ಅಥವಾ ನೋಡ್ಕೊಳೋಕ್ಕೆ ಆಗಲಿಲ್ಲ ಅಂತ ಹೇಳೋದು ಸರಿಯಲ್ಲ. ಎಲ್ಲ ಥರದ ಉತ್ತಮ ಎಕ್ಸಾಂಪಲ್ಸ್ ನಮ್ಮ ಸೊಸೈಟಿಲಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಸರಿಯಾದ ಎಕ್ಸಾಂಪಲ್ ಅಲ್ವೇ ಅಲ್ಲ. ಯಾವುದೇ ಥರವಾದಂಥ ಸಮಸ್ಯೆ ಇರಲಿ, ಫಿಸಿಕಲ್ ಆರೋಗ್ಯ, ಮಾನಸಿಕ ಆರೋಗ್ಯ, ಎಮೋಷ್ನಲ್ ಆರೋಗ್ಯಗಳು ಎಷ್ಟೇ ಕೆಟ್ಟರೂ ಸಹ ನನ್ನ ಒಂದು ಸ್ಪೌಸ್ ಜೊತೆ, ಅಂದರೆ ನನ್ನ ಒಂದು ಸಹಧರ್ಮಿಣಿ ಸಹಚರರ ಜೊತೆ ನಾನು ನಿಲ್ಲೇಬೇಕು ಅನ್ನೋ ಆಲೋಚನೆ ತಲೆಯಲ್ಲಿ ಬರ್ಸ್ಕೊಂಡು ಅದಕ್ಕೆ ಬೆಸ್ಟ್ ಟೈಮ್ ಕೊಟ್ಟರೆ ಏನೇನು ಬೇಕಾದ್ರೂ ಫೇಸ್ ಮಾಡ್ಬೋದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಥ್ಯಾಂಕ್ ಯು. ಥ್ಯಾಂಕ್ ಯು.